ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಅಭಿಮಾನಿಗಳ ಎದುರೇ ಗಿಲ್ಲಿ ಅವರು ಬಂದಿದ್ದಾರೆ. ನಿನ್ನೆ ಗೊತ್ತಿರ್ಬೋದು, ನಿನ್ನೆ ಒಂದು ಎಪಿಸೋಡ್ನಲ್ಲಿ ಎಲ್ಲ ಸ್ಪರ್ಧಿಗಳು ಅಭಿಮಾನಿ ಮುಂದೆ ವೋಟ್ಗಳನ್ನ ಕೇಳ್ತಾ ಇದ್ರು. ಅವರ ಅನಿಸಿಕೆಗಳನ್ನ ಹಂಚ್ಕೊತಾ ಇದ್ರು. ಅದೇ ರೀತಿ ಈಗ ವೇದಿಕೆ ಮೇಲೆ ನಮ್ಮ ಗಿಲ್ಲಿ ನಟ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗಿಲ್ಲಿ ನಟ ಎಂಟ್ರಿ ಕೊಟ್ಟರೆ ಅವರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋ ಯಾರೋ ನೋಡಿದ್ರೆ ದಯವಿಟ್ಟು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ಅಷ್ಟೇ ಈ ಒಂದು ಪ್ರೋಮೋ ಬಗ್ಗೆ ಒಂದು ಸಣ್ಣ ರಿವ್ಯೂನ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಮನೆ ಒಳಗಡೆ ಅಭಿಮಾನಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಯಾವ ಸ್ಪರ್ಧಿಗಳಿದ್ದಾರೆ, ಆಲ್ ಓವರ್ ಎಲ್ಲ ಸ್ಪರ್ಧಿಗಳ ಅಭಿಮಾನಿಗಳು ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಗಿಲ್ಲಿ ಎಂಟ್ರಿಯ ಒಂದು ವಿಟಿನ ಟೆಲಿಕಾಸ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಗಿಲ್ಲಿಯ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಗಿಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರುವಂತಹ ಅಭಿಮಾನಿ ಕೂಡ ಬಂದಿದ್ದಾರೆ, ಒಂದು ಕೈಯಲ್ಲಿ ಟ್ಯಾಟೋ ಕೂಡ ಹಾಕ್ಸ್ಕೊಂಡಿದ್ದಾರೆ. ಅಂಥ ಅಭಿಮಾನಿಗಳು ಕೂಡ ಈಗ ಗಿಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿಯವರ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೂ ಕೂಡ ಹೇಳ್ಬೋದು. ಈಗ ಅಭಿಮಾನಿಗಳ ಕೂಗು ಬಿಗ್ ಬಾಸ್ ಮನೆಯ ಮೂಲೆಗೂ ಕೇಳ್ತಾ ಇದೆ. ಅಷ್ಟು ಲೆವೆಲ್ಗೆ ಒಂದು ಕ್ರೇಜ್ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ಗಿಲ್ಲಿ ಕ್ರೇಜ್ ಯಾವ ರೀತಿ ಇದೆ ಹೊರಗಡೆ ಅಂತ. ಇದೀಗ ಅಭಿಮಾನಿಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರಲ್ಲ, ಅವರ ಕ್ರೇಜು ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬಿಗ್ ಬಾಸ್ ಹೇಳುವಂಥ ಒಂದೊಂದು ಮಾತುಗಳು ಅರ್ಥಪೂರ್ಣಕವಾಗಿದೆ. ಯಾವ ಸಮಯದಲ್ಲೂ ಕೂಡ ಎಂಥ ಸಂದರ್ಭದಲ್ಲೂ ಆಟದ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯವುಳ್ಳವರು ಜೋಕರ್ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಗಿಲ್ಲಿ ಅಂತಲೂ ಜೈಕಾರ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರ, ವೇದಿಕೆ ಮೇಲೆ ಗಿಲ್ಲಿ ಅವರು ಎಂಟ್ರಿ ಕೊಟ್ಟರೆ ಕೆಲವೊಂದಿಷ್ಟು ಡೈಲಾಗ್ಗಳಲ್ಲಿ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ನಟ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೀಟ್ರ್ ಇದ್ದರೆ ಲಡಾಯಿಸು, ಮುಂದೆ ನಿಂತ್ಕೊಂಡು ಉಡಾಯಿಸು, ಜೊತೆಲಿ ಇದ್ಕೊಂಡು ಕಡಾಯಿಸಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮಾತಿಗೆ ಅಲ್ಲಿರೋ ಅಭಿಮಾನಿಗಳಂತೂ ವಿಸಿಲ್ ಮೇಲೆ ವಿಸಿಲು, ಚಪ್ಪಾಳೆ ಮೇಲೆ ಚಪ್ಪಾಳೆ, ಕೂಗ್ ಮೇಲೆ ಕೂಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನ ಗಿಲ್ಲಿಯ ಒಂದು ಡೈಲಾಗ್ಗೆ ಫಿದಾ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ನೋಡಿಬಿಟ್ಟು ನಾನು ಫಿದಾ ಆದೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಗಿಲ್ಲಿಯ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಕೆಲವೊಂದಿಷ್ಟು ಫೋಟೋಗಳನ್ನ ಹಂಚ್ಕೊಂಡಿದ್ದಾರೆ. ಅಂದರೆ ಸ್ಕ್ರೀನ್ ಹಿಂದ್ಗಡೆ ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಅಂತ. ಆ ಒಂದೊಂದು ಫೋಟೋಗಳನ್ನ ಅವರು ವಿವರಿಸಿ ಫ್ಯಾನ್ಸ್ ಮುಂದೆ ಹೇಳಬೇಕು. ಅದೇ ರೀತಿ ಈಗ ವೋಟ್ನು ಸಹ ಕೇಳಬೇಕು ಅಂತಲೂ ಕೂಡ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಿದೆ ಫಿನಾಲೆಗೆ. ಹಾಗಾಗಿ ಫಿನಾಲೆ ಹತ್ರ ಆದಾಗ ಈ ರೀತಿಯ ಒಂದು ವೋಟ್ಗಳನ್ನ ಕೇಳುವಂತಹ ಎಪಿಸೋಡ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈಗ ನಡೀತಾ ಇದೆ. ಅಷ್ಟೇ ಅಲ್ಲದೆ ಗಿಲ್ಲಿಯ ಒಂದು ಟ್ಯಾಟೋ ಹಾಕ್ಸ್ಕೊಂಡಿರುವಂಥ ಅಭಿಮಾನಿ ಗಿಲ್ಲಿಯ ಎದುರು, ಅಂದರೆ ಸ್ಟೇಜ್ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ತುಂಬ ಖುಷಿಯಿಂದ ಅವ್ರನ್ನ ನೋಡಿಕೊಂಡು ಗಿಲ್ಲಿನೂ ಕೂಡ ಖುಷಿ ಪಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ಗಿಲ್ಲಿ ಅಭಿಮಾನಿಗೋಸ್ಕರ ಒಂದು ಡೈಲಾಗ್ ಸಹ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ, ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಅಂದರೆ, ಮನಿ ಇವತ್ತಿರುತ್ತೆ ಬರುತ್ತೆ, ಆದರೆ ಅಭಿಮಾನಿ ಒಂದು ಸಲ ಬಂದರೆ ಹೋಗೋದೇ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಅಭಿಮಾನಿಗಳ ಕ್ರೇಜು ಇನ್ನೂ ನೆಕ್ಸ್ಟ್ ಲೆವೆಲ್ಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಟ್ ಆದರೂ ಕೂಡ ಇಷ್ಟು ಜನ ಸ್ಪರ್ಧಿಗಳಲ್ಲಿ ಗಿಲ್ಲಿಯ ಒಂದು ಅಭಿಮಾನ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಹೊರಗಡೆನೇ ಈ ರೀತಿ ಕ್ರೇಜ್ ಇದೆ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಬಿಡ್ತಾರಾ? ವಿಸಿಲ್ ಮೇಲೆ ವಿಸಿಲು, ವಿಸಿಲ್ ಹೊಡೆಯೋ ಲೆಕ್ಕಕ್ಕೆ ಬಿಗ್ ಬಾಸ್ ಮೂಲೆಗೂ ಕೇಳ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಗಿಲ್ಲಿಗೆ ಯಾವ ರೀತಿಯ ಒಂದು ಸಪೋರ್ಟ್ ಇದೆ, ಮತ್ತು ಈ ಸಾರಿ ಬಿಗ್ ಬಾಸ್ ಯಾರು ವಿನ್ನರ್ ಆಗ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಆಲ್ಮೋಸ್ಟ್ ನಿನ್ನೆ ಒಂದು ಕಾಮೆಂಟ್ನಲ್ಲೂ ಸಹ ಗಿಲ್ಲಿ ಯಾವಾಗ ಬರ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಕೊನೆಗೂ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಈಗ ನಾಮಿನೇಷನ್ ಚಟುವಟಿಕೆ ಕೂಡ ಕಂಪ್ಲೀಟ್ ಆಗಿದೆ. ಯಾಕಪ್ಪ ಅಂದರೆ ನಿನ್ನೆ ರಾತ್ರಿಯಿಂದ ವೋಟಿಂಗ್ ಪೋಲ್ಗಳು ಕ್ಲೋಸ್ ಆಗಿದೆ. ನೋಡೋಣ, ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರು ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಇನ್ನು ಕೇವಲ ಒಂದು 4-5 ದಿನ ಅಷ್ಟೇ ಇದೆ ಅನಿಸುತ್ತೆ. ಇನ್ನೇನು ಫಿನಾಲೆ ಕೂಡ ಶುರುವಾಗುತ್ತೆ. ನಾಳೆಯಿಂದ ವೋಟಿಂಗ್ ಪೋಲ್ಗಳು ಮತ್ತೆ ಆ್ಯಕ್ಟಿವ್ ಆಗುತ್ತೆ. ನಾಳೆಯಿಂದ ಮತ್ತೆ ವೋಟಿಂಗ್ ಪೋಲ್ಗಳು ಆ್ಯಕ್ಟಿವ್ ಆಗುತ್ತೆ, ಅಂದರೆ ಆನ್ ಆಗುತ್ತೆ. ಯಾಕಪ್ಪ ಅಂದರೆ ಈ ಒಂದು ವೋಟಿಂಗ್ ರಿಸಲ್ಟ್ ಮಾತ್ರ ಯಾವುದೇ ರೀತಿಯ ಮನೆಯಿಂದ ಹೊರಗಡೆ ಹೋಗೋದಾಗಿರಲಿ ಅಥವಾ ಬೇರೆ ರೀತಿ ಎಲ್ಲ, ಇದು ಒಂದು ಫಿನಾಲೆ ವಿನ್ನರ್ ಯಾರಾಗಬೇಕು ಅವರಿಗೆ ನೀವು ನೀಡುವಂತಹ ಮತ ಆಗಿರುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ದಿನ ಹೇಗೆ ವೋಟ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಈಗ ನಡೆಯುವಂತಹ ಒಂದು ವೋಟಿಂಗ್ ಪೋಲಲ್ಲಿ ನೀವು ಯಾವ ಸ್ಪರ್ಧೆಗೆ ಗೆಲ್ಲಬೇಕು ಅಂತ ಫೈನಲ್ ವೋಟಿಂಗ್ ಇದೆ, ಒಂದು ವಾರ ಅಷ್ಟೇ. ನೀವು ಎಷ್ಟು ವೋಟ್ಗಳನ್ನ ಹಾಕ್ತೀರಾ, ಅದರ ಮೇಲೆ ಅವರು ಫೈನಲಲ್ಲಿ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡೋಣ ಈ ಸಾರಿ ವಿನ್ನರ್ ಯಾರು ಆಗ್ತಾರೆ ಅಂತ, ಮತ್ತು ನೀವು ಯಾರಿಗೆ ವೋಟ್ ಹಾಕಿದ್ರಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ವೀಕ್ಷಕರು, ನಾವು ಕಾದು ನೋಡಬೇಕಾಗುತ್ತೆ. ಫಿನಾಲೆವರೆಗೂ ಯಾರು ವಿನ್ನರ್ ಆಗ್ತಾರೆ, ಮತ್ತು ಯಾರು ರನ್ನರ್ ಅಪ್ ಆಗ್ತಾರೆ, ಮತ್ತು ಯಾರು ಮನೆಗೆ ಹೋಗ್ತಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ.